ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ನಮಸ್ಕಾರ ವೀಕ್ಷಕರೇ, ದೇಗುಲ ಭೇಟಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುರಭಿ. ಹಿಂದಿನ ಸಂಚಿಕೆಯಲ್ಲಿ ನಿಮಗೆ ಒಂದು ದೇವಸ್ಥಾನದ ಕುರಿತು ವಿಶೇಷ ಮಾಹಿತಿಯನ್ನ ಹಂಚಿಕೊಂಡಿದ್ವಿ, ನಿಮಗೂ ಕೂಡ ತೋರಿಸಿದ್ವಿ. ಇವತ್ತು ನಾನು ಇನ್ನೊಂದು ದೇವಸ್ಥಾನದಲ್ಲಿ ಇದ್ದೀನಿ. ಹಾಗಾದ್ರೆ ಆ ದೇವಸ್ಥಾನ ಯಾವುದು ಅಂತ ಯೋಚನೆ ಮಾಡ್ತಿದ್ದೀರಾ? ಅದುವೇ ದೊಡ್ಡ ಪೊಮ್ಮಸಂದ್ರದಲ್ಲಿ ಇರುವಂತಹ ಆಂಜನೇಯ ದೇವಸ್ಥಾನ. ನಾನು ಇವತ್ತು ಆ ಸ್ಥಳದಲ್ಲಿ ಇದ್ದೀನಿ. ಅಲ್ಲಿನ ಪ್ರಧಾನ ಅರ್ಚಕರಾಗಿರುವಂತಹ ಶ್ರೀನಿವಾಸ್ ಅವರು ನಮ್ಮ ಜೊತೆ ಇದ್ದಾರೆ. ಅಲ್ಲದೆ ಅವರು ಆಧ್ಯಾತ್ಮಿಕ ಚಿಂತಕರು ಹೌದು, ಪುರೋಹಿತರೂ ಹೌದು. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಇಲ್ಲಿನ ಆಂಜನೇಯನ ವಿಶೇಷ ಮಾಹಿತಿಯನ್ನು ಅವರು ನಮ್ಮ ಜೊತೆ ಹಂಚಿಕೊಳ್ತಾರೆ. ನಮಸ್ಕಾರ ಗುರುಗಳೇ. ನಮಸ್ಕಾರಮ್ಮ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಶ್ರೀತಾಯ ಪತಯೇ ನಮಃ. ಖಂಡಿತ ಆಗ್ಬೋದು. ನನಗೆ ಭಗವಂತ ಏನು ಜ್ಞಾನವನ್ನು ಕೊಟ್ಟಿದ್ದಾನೆ, ಏನು ಅನುಗ್ರಹ ಕೊಟ್ಟಿದ್ದಾನೆ, ಎಲ್ಲವನ್ನೂ ಅವನ ಬಗ್ಗೆ ಪರಿಪೂರ್ಣವಾಗಿ ಯಥಾಶಕ್ತಿ ಯಥಾಮತಿ ಯಥಾಜ್ಞಾನ ಖಂಡಿತ ತಿಳಿಸ್ಕೊಟ್ಟನು. ಅಸಾಧ್ಯ ಸಾಧಕ ಸ್ವಾಮೀನಂ ಅಸಾಧ್ಯತಂ ಕಿಮದ ರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯಂ ಸಾಧೆಯ ಪ್ರಭು. ಅಸಾಧ್ಯವಾದಂತಹ ಎಲ್ಲ ಕೆಲಸವನ್ನು ಸಾಧನೆ ಮಾಡ್ತಕ್ಕಂತಹ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ರೋಗತಾಂ ಅಜಾಡ್ಯಂ ವಕ್ಪಟತ್ತಚ್ಚ ಹನುಮ ಸ್ಮರಣಾಂಧಯಿತು. ಹನುಮಂತನ ಪ್ರಾರ್ಥನೆ ಮಾಡಿದರೆ ಬುದ್ಧಿ, ಬಲ, ಯಶಸ್ಸು, ಗೌರವ, ಕೀರ್ತಿ ಎಲ್ಲವನ್ನು ಕೊಡ್ತಕ್ಕಂಥನು ಅಂತ ಹೇಳಿ. ಹಾಗಾಗಿ ವಿಶೇಷವಾಗಿ ಮುಖ್ಯ ಪ್ರಾಣ ಅಂತ ಕರಿತೀವಿ. 2600 ಉಚ್ಛ್ವಾಸ ನಿಶ್ವಾಸಗಳಿಗೆ ಓಂ ಸ್ವಂ ಅಂತಕ್ಕಂತಹ ಒಳಗಡೆ ಇದ್ದು ಪ್ರಾಣ ಅಪಾನ ವ್ಯಾನಾಸ ಪ್ರಾಣ ಪಂಚಪ್ರಾಣಗಳಲ್ಲಿದ್ದು ಪಂಚಪ್ರಾಣನಾಗಿರ್ತಕ್ಕಂಥ ಮಾರುತಿ ಹನುಮಂತ ವಿಶೇಷವಾಗಿ. ಹಾಗಾಗಿ ವಿಶೇಷವಾಗಿ ಈ ಕ್ಷೇತ್ರದ ಹಿನ್ನೆಲೆ ಏನಪ್ಪ ಅಂತಂದರೆ ಸುಮಾರು 1999 ಅಲ್ಲಿ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥದ್ದು. ವಿಶೇಷವಾಗಿ ದೇವತಾ ಪ್ರೇರಣೆಯಂತೆ ಅವನ ಅನುಗ್ರಹ, ಅವನ ಇಚ್ಛೆ, ದೇವತಾ ಪ್ರೀತ್ಯರ್ಥಂ ದೇವತಾ ಪ್ರೇರಣೆಯಾಚ ಅಂಥೇಳಿ ಅವನ ಪ್ರೇರಣೆ ಮತ್ತು ಅವನ ಚಿತ್ತ, ಅವನ ಪ್ರೀತಿಗೋಸ್ಕರ ವಿಶೇಷವಾಗಿ ಈ ಕ್ಷೇತ್ರ ಇರ್ತಕ್ಕಂಥದ್ದು. ಹನುಮಂತ ಅಂದರೆ ಊರು ಕೇರಿ ಅಂತಿದ್ದರೆ ಪ್ರಾರಂಭದಲ್ಲಿ ಮುಂಭಾಗದಲ್ಲಿ ಅಥವಾ ಊರಿನ ಮುಂಭಾಗದಲ್ಲಿ ದೇವರ ಹನುಮಂತ ಇರಬೇಕಂತೆ, ಒಳಭಾಗದಲ್ಲೂ ಹನುಮಂತ ಇರಬೇಕಂದ್ರೆ, ಕೊನೆಯಲ್ಲೂ ಹನುಮಂತ ಇರಬೇಕಂತೆ. ಹಾಗಾಗಿ ಪ್ರಥಮದಲ್ಲಿ ಮಧ್ಯ ಹಂತದಲ್ಲಿ ಅವನ ಅನುಗ್ರಹ ಇರಲೇಬೇಕು ಅಂಥೇಳಿ. ಹಾಗಾಗಿ ವಿಶೇಷವಾಗಿ ಅವನ ಅನುಗ್ರಹ ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ಕಲಿಯುಗದ ಬ್ರಹ್ಮ ಅಂತ ಕರಿತೀವಿ. ಅವನನ್ನು ನೋಡಿದ್ರೆ ಸಾಕು ಎಲ್ಲವನ್ನು ತಿಳಿತಕ್ಕಂಥದ್ದು. ಅಂದರೆ
ಒಬ್ಬ ವಿಶೇಷವಾಗಿ ಭಕ್ತ ಹೇಗಿರಬೇಕು ಅಂತಕ್ಕಂಥದ್ದು ತಿಳಿಬೇಕು ಅಂದರೆ ಅವನು ನೋಡಿ ಕಲಿಬೇಕು. ಎಲ್ಲವನ್ನು ಅಂದರೆ ಶಕ್ತಿ ಇದೆ, ಅಷ್ಟು ಶಕ್ತಿ ಇದ್ರೂ ಭಾಳ ಸರಳತೆಯಿಂದ ಬದುಕುವಂಥದ್ದು ಹೇಗೆ ಬದುಕಬೇಕು ಅನ್ನೋದನ್ನ ಅವನು ನೋಡಿ ತಿಳಿಬೇಕಂತೆ. ಹಾಗಾಗಿ ಸೇವೆ ಮಾಡಬೇಕಾದ್ರೆ ಅವನ ಸೇವೆ ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದು ರಾಮನಿಗೆ ಮಾಡಿದ ಸೇವೆಯನ್ನು ತಿಳಿದು ನಾವು ಮಾಡಬೇಕಂತೆ. ಸ್ವಾಮಿ ನಿಷ್ಠೆನ ಮಾರುತಿಯಿಂದ ನೋಡಿ ಕಲಿಬೇಕಂತೆ. ಹಾಗಾಗಿ ಪ್ರತಿಯೊಂದು ಅಷ್ಟೇ, ಪ್ರತಿಯೊಂದು ಜೀವನದಲ್ಲಿ ಕಲಿಬೇಕು ಅಂತಿದ್ದರೆ ಆ ಕಲಿಕೆಯನ್ನು ನಾವು ವಿಶೇಷವಾಗಿ ವಿಶೇಷವಾದಂಥ ದೇವರಾಗಿರ್ತಕ್ಕಂಥ ಮಾರುತಿಯನ್ನು ನೋಡಿ ಕಲಿತಕ್ಕಂಥದ್ದು ಅಂತ ಹೇಳಿ 26 ವರ್ಷಗಳ ಹಿಂದೆ 1999ರಲ್ಲಿ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ಈ ಕ್ಷೇತ್ರ ಎಲ್ಲ ಭಕ್ತ ಜನಗಳಿಗೆ ವಿಶೇಷವಾದ ಒಂಥರ ಕಾಮಧೇನು ಅಂತ ಹೇಳ್ಬೋದು. ಈ ಭಗವಂತನ ಅನುಗ್ರಹದಿಂದ ಹನುಮಂತನ ಅಲ್ಲಿದ್ದರೂ ಒಂದು ಚೈತನ್ಯ ಇರ್ತಕ್ಕಂಥದ್ದು, ಶಕ್ತಿ ಇರ್ತಕ್ಕಂಥದ್ದು. ವಿಶೇಷವಾಗಿ ಈ ಕ್ಷೇತ್ರ ಅಂತಂದಾಗ ಅವನ ಅನುಗ್ರಹದಿಂದ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ವಿಶೇಷವಾದ ಅನುಗ್ರಹ ಆಗಿದ್ದೆ, ನನಗೂ ಸೇರಿ. ಯಾಕಂದರೆ ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಅವನ ಅನುಗ್ರಹ ಇರೋದ್ರಿಂದ ಅವನಿಗೆ ನಾನೇನು ಇವತ್ತು ನಮ್ಮ ಬದುಕು ಜೀವನ ಅಥವಾ ಇರ್ತಕ್ಕಂಥ ಎಲ್ಲವೂ ಅವನದೇ, ಎಲ್ಲವೂ ಅವನಿಗೆ ಸಮರ್ಪಣೆ, ಅವನಿಗೆ ಎಲ್ಲವೂ ಅರ್ಪಣೆ ಅಂಥೇಳಿ. ಹಾಗಾಗಿ ಇಲ್ಲಿ ಬರ್ತಕ್ಕಂಥ ಎಲ್ಲ ಭಕ್ತರಿಗೂ ಅಷ್ಟೇ ಬಹಳಷ್ಟು ಅನುಭವ ಆಗಿರ್ತಕ್ಕಂಥದ್ದು. ಆರೋಗ್ಯದಲ್ಲಾಗಿರಬಹುದು ಅಥವಾ ವಿಶೇಷವಾಗಿ ತಮ್ಮ ದೈನಂದಿನ ದಿನಗಳಲ್ಲಿ ಅಥವಾ ತಮಗೆ ಏನು ಬೇಕು ಆಧ್ಯಾತ್ಮಿಕ, ಆದಿದೈಹಿಕ, ಆದಿಭೌತಿಕ ಅಂತ 3 ತಾಪತ್ರಗಳಿದೆಯಲ್ಲ, ಎಲ್ಲ ತಾಪತ್ರಗಳನ್ನು ನಿವಾರಣೆ ಮಾಡ್ತಕ್ಕಂಥ ಏಕೈಕ ಶಕ್ತಿ ಅಂತ ಹೇಳ್ಬೋದು. ಎಷ್ಟೋ ಜನಕ್ಕೆ ಬಂದಂಥವ್ರಿಗೆ ಮಕ್ಕಳಿಲ್ದಿರ್ತಕ್ಕಂಥವ್ರಿಗೆ ಸಂತಾನ ಭಾಗ್ಯ ಆಗಿರ್ತಕ್ಕಂಥದ್ದು. ಹಾಗೆ ವಿಶೇಷವಾಗಿ ಆರೋಗ್ಯದಲ್ಲಿ ಚರ್ಮ ವ್ಯಾಧಿ ಇರ್ತಕ್ಕಂಥವ್ರಿಗೆ ಚರ್ಮ ವ್ಯಾಧಿಯಿಂದ ನಿವೃತ್ತಿ ಆಗಿರ್ತಕ್ಕಂಥದ್ದು. ಮತ್ತು ವಿಶೇಷವಾಗಿ ಮಾನಸಿಕ್ಕಿಂತ ದೊಡ್ಡ ವ್ಯಾಧಿ ಇನ್ನೊಂದಿಲ್ಲ. ಇಲ್ಲಿ ಬಂದಂಥವ್ರಿಗೆ ಆ ಮನೋರೋಗ ಖಂಡಿತ ಅವನು ನಿವಾರಣೆ ಮಾಡಿದ್ದಾನೆ ಅಂತ ಕಡ್ಡಾಯವಾಗಿ ಹೇಳಬಹುದು. ಆ ಮನೋರೋಗವನ್ನು ಮನೋಜವಾಗಿರ್ತಕ್ಕಂಥ ಮನೋಜವ ಅಂತ ಏನು ಕರಿತೀವಿ, ಮನೋವೇಗ ಆಗಿರ್ತಕ್ಕಂಥ ಗಾಳಿಯ ಒಂದು ಚೈತನ್ಯ ಏನಿದೆ ಅವನು ನಮ್ಮ ಮನಸ್ಸು ಹಾಗೆ ಆ ಮನಸ್ಸಿನ ರೋಗಗಳನ್ನು ನಿವಾರಣೆ ಮಾಡಿದ್ದಾನೆ ಅಂತ ಹೇಳಬಹುದು. ಹಾಗೆ ವಿಶೇಷವಾಗಿ ನನ್ನ ಜೀವನದಲ್ಲಿ ತಗೊಂಡಾಗ ನಾನು ಮಾಡ್ತಕ್ಕಂಥ ಪೌರೋಹಿತ್ಯ ಮತ್ತು ಜ್ಯೋತಿಷ್ಯ ಏನಿದೆ ಎಲ್ಲದಕ್ಕೂ ಮೂಲ ಅವನೇ ಆಗಿರ್ತಕ್ಕಂಥವನು. ಅವನ ಪ್ರೇರಣೆ ಇಲ್ಲದೆ, ಅವನ ಚಿತ್ತ ಇಲ್ಲದೆ, ಅವನ ಅನುಗ್ರಹ ಇಲ್ಲದೆ ಏನೂ ನಾನು ಹೇಳಲಿಕ್ಕೆ ಸಾಧ್ಯವೂ ಇಲ್ಲ, ಹೇಳಕ್ಕೆ ಬರೋದೂ ಇಲ್ಲ ಅಂಥೇಳಿ. ಹಾಗಾಗಿ ನನ್ನ ಬಾಯಲ್ಲಿ ಅವನು ಏನು ಹೇಳಿಸಿದ್ದಾನೆ ಇದುವರೆಗೂ, ಅದೆಲ್ಲವೂ ಅವನ ಅನುಗ್ರಹದಿಂದ ಅವನ ಒಳಗೂ ನಿಂತು ಹೊರಗೂ ನಿಂತು ಅದನ್ನು ನಡೆಸ್ಕೊಡ್ತಾ ಇದ್ದಾನೆ. ಅದು ಅವನ ಅನುಗ್ರಹ, ಅವನ ಕೃಪೆ, ಅವನ ಕಟಾಕ್ಷ ಅಂತ ಹೇಳಬಹುದು. ದೇವಾಲಯ ಭೇಟಿ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಚಿಕ್ಕ ಬ್ರೇಕ್ನ ಬಳಿಕ.